Hello students, myself Abhilash, biology lecturer. Students, in the last class of first PU biology, we already discussed about first PU 5th chapter, that is morphology of flowering plants. So morphology of flowering plants chapter ಅಲ್ಲಿ ಮೊದಲ ಎರಡು ವಿಡಿಯೋಸ್ ನ ಕಂಪ್ಲೀಟ್ ಮಾಡಿದ್ವಿ. In both the videos we discussed about the root as well as stem. ಸೊ ಮೊದಲ ವಿಡಿಯೋದಲ್ಲಿ ರೂಟ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೆಕೆಂಡ್ ಕ್ಲಾಸ್ ಅಂದರೆ ಸೆಕೆಂಡ್ ವಿಡಿಯೋದಲ್ಲಿ ಸ್ಟೆಮ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ದಿಸ್ ಥರ್ಡ್ ಪಾರ್ಟ್ ಆಫ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲೀವ್. ಅದಾಗ್ತಿದೆಯಾ? ಸೊ ರೂಟ್ನ ಡಿಸ್ಕಸ್ ಮಾಡಿದ್ವಿ, ಸ್ಟೆಮ್ನ ಡಿಸ್ಕಸ್ ಮಾಡಿದ್ವಿ. ಸೊ ಸ್ಟೆಮ್ ಆದಮೇಲೆ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲೀವ್ಸ್. ಸೊ ಲೀವ್ಸ್ ಅಂದ್ರೆ ಏನು? ಸೊ ಲೀವ್ಸ್ ಆರ್ ದಿ ಲ್ಯಾಟರಲ್ ಅಪೆಂಡೇಜಸ್. ಲ್ಯಾಟರಲ್ ಅಂದ್ರೆ ಸೈಡ್ ವೇಸ್. ಗೊತ್ತಾಗ್ತಿದೆಯಾ? ಸೊ ಸ್ಟೆಮ್ ಹೀಗಿದೆ ಅಂದ್ರೆ ಲ್ಯಾಟರಲ್ ಏನಾಗುತ್ತೆ, ದ ಲೀವ್ಸ್ ಆರ್ ಅರೇಂಜಸ್. ಗೊತ್ತಾಗ್ತಿದೆಯಾ? ಸೊ ದಟ್ಸ್ ವೈ ಲೀವ್ಸ್ ಆರ್ ಲ್ಯಾಟರಲ್ ಅಪೆಂಡೇಜಸ್. ಸೈಡ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಎಲ್ಲಿಂದ ಬಂದಿರುತ್ತೆ? ಜನರಲಿ ದೇ ಆರ್ ಬಾರ್ನ್ ಆನ್ ಸ್ಟೆಮ್ ಆರ್ ಬ್ರಾಂಚಸ್. So leaves are the lateral appendages. Generally they are found or developed from stem or the branches and the branches. Stem ಅಥವಾ ಸ್ಟೆಮ್ಮಿನ ಬ್ರಾಂಚಸ್ ಇಂದ ಏನಾಗುತ್ತೆ, ಎಲೆಗಳು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಥವಾ ಎಲೆಗಳು ಫಾರ್ಮ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ದೆನ್ ಲೀಫ್ ಡೆವಲಪ್ ಅಟ್ ದ ನೋಡ್. ಲೀಫ್ ಎಲ್ಲಿಂದ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ನೋಡಿಂದ ಡೆವಲಪ್ಮೆಂಟ್ ಆಗುತ್ತೆ. ನಾನು ಆಲ್ರೆಡಿ ನೋಡ್ ಅಂದ್ರೆ ಏನು ಅಂತ ಹೇಳಿದ್ವಿ. ಸೊ ಇದು ಒಂದು ಸ್ಟೆಮ್ ಅಂತ ಅಂದ್ರೆ ಇದನ್ನ ನೋಡ್ ಅಂತ ಕರೆದ್ರೆ ಬಿಟ್ವೀನ್ ದ ನೋಡ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಇಂಟರ್ ನೋಡ್ಸ್. ಗೊತ್ತಾಗ್ತಿದೆಯಾ? ಸೊ ದ ಸ್ಟೆಮ್ ದ ಲೀಫ್ ಡೆವಲಪ್ ಫ್ರಮ್ ದಿ ನೋಡಲ್ ರೀಜನ್ ಅಂಡ್ ಇಟ್ ಕನ್ಸಿಸ್ಟ್ ಆಫ್ ಬಡ್. ಏನ್ ಪ್ರೆಸೆಂಟ್ ಇರುತ್ತೆ? ಬಡ್ ಪ್ರೆಸೆಂಟ್ ಇರುತ್ತೆ. ಬಡ್ ಅಂದ್ರೆ ಏನು? ಬಡ್ ಈಸ್ ನಥಿಂಗ್ ಬಟ್ ಇಮ್ಮೆಚೂರ್ ಶೂಟ್ ಲೈಕ್ ಸ್ಟ್ರಕ್ಚರ್ ಆರ್ ಇಮ್ಮೆಚೂರ್ ಶೂಟ್. ಓಕೆ, ನೆಕ್ಸ್ಟ್ the leaves are originate from the shoot apical meristem. Leaf elinda origin agutte andre they are present in the stem and their branches, but specifically the leaves are originate from the shoot apical meristem. Meristem andre gottide. Meristems are the cells that undergo continuous division. ಗೊತ್ತಾಗ್ತಿದೆ? ಡಿವಿಷನ್ ಸೆಲ್ಸ್ ನ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದ ಲೀವ್ಸ್ ಆರ್ ಡೆವಲಪ್ಡ್ ಫ್ರಮ್ ದಿ ಆರ್ ಒರಿಜಿನೇಟೆಡ್ ಫ್ರಮ್ ದಿ ಶೂಟ್ ಅಪಿಕಲ್ ಮೆರಿಸ್ಟಮ್. ಅಂಡ್ ಹಿಯರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಲೀವ್ಸ್ ಆರ್ ಅರೇಂಜ್ಡ್ ಇನ್ acropital manner. ಲೀವ್ಸ್ ಆರ್ ಅರೇಂಜ್ಡ್ ಇನ್ acropital manner. ಏನು acropital manner ಅಂದ್ರೆ, ಇನ್ acropital manner the older leaves present at the base and the younger leaves present at the top. ಅಂದ್ರೆ ಕೆಳಗಡೆ ಇಲ್ಲಿ ನೋಡಿ ಒಂದು ಡಯಾಗ್ರಾಮ್ ಬರ್ತಿದ್ದೀನಿ. ಓಲ್ಡರ್ ಲೀವ್ಸ್ ಕೆಳಗಡೆ ಇದೆ, ಯಂಗರ್ ಲೀಫ್ ಮೇಲ್ಗಡೆ ಇದೆ. ಗೊತ್ತಾಗ್ತಿದೆಯಾ? ಈ ರೀತಿ ಏನಾದ್ರೂ ಲೀಫ್ ಅಲ್ಲಿ ಅರೇಂಜ್ಮೆಂಟ್ ಇದ್ರೆ, ದಿ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಇನ್ ವಿಚ್ ದ ಓಲ್ಡರ್ ಲೀವ್ಸ್ ಪ್ರೆಸೆಂಟ್ ಅಟ್ ದಿ ಬೇಸ್ ಆರ್ ಬಾಟಮ್, ಅಬೋವ್ ದಟ್ ಆನ್ ದ ಟಾಪ್ ಆಫ್ ದೀಸ್ ದ ಯಂಗರ್ ಲೀವ್ಸ್ ಆರ್ ಪ್ರೆಸೆಂಟ್. ಇಫ್ ದಿಸ್ ಕೇಸ್ ಈಸ್ ಅಬ್ಸರ್ವ್, then we call this as acropital manner of arrangement. Okay, generally the leaves are arranged in acropital manner in which the older leaves present at the base and above that the younger leaves are present. Okay, this is about the general introduction to leaves. So after this, next we are move on with the kinds of leaves. So next kinds of leaves. So if you see the kinds of leaves, there are three kinds of leaves are present. In that first one is cotyledonary. So if you see the kinds of leaves, the first kind of leaf is cotyledonary leaf. Cotyledonary leaves means these are the embryonic leaves. These are the
embryonic leaf. So ನಮಗೆ ಗೊತ್ತಿದೆ, after fertilization the zygote is formed, the zygote is develops into embryo. ಗೊತ್ತಾಗ್ತಿದೆಯಾ? ಎಂಬ್ರಿಯೋ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಲೀಫ್ ಫಾರ್ಮೇಷನ್ ಆಗುತ್ತೆ, ಅದನ್ನ ಕಾಟಿಲಿಡಿನರಿ ಲೀಫ್ ಅಥವಾ ಎಂಬ್ರಿಯೋನಿಕ್ ಲೀಫ್ ಅಂತ ಕರಿತೀವಿ. This leaf is the first formed leaf in the plant. So the embryonic leaf or cotyledonary leaf are the first formed leaf in plant. This cotyledonary leaf are not true leaf. ಇದನ್ನ true leaf ಅಂತ ಕರೆಯುವುದಿಲ್ಲ. This cotyledonary leaf are not the true leaf, but this cotyledonary leaf are called as seed leaf. This is called as seed leaf, but it is not true leaf. ಇದನ್ನ true leaf ಅಂತ ಕರೆಯುವುದಿಲ್ಲ. Instead of that we call them as seed leaf. ಗೊತ್ತಾಗ್ತಿದೆಯಾ? This is first kind of leaf. The second kind of leaf is scaly leaves. The second kind of leaves are scaly leaves. Scaly leaves are the special kind of leaves that are found in various plants such as ginger, onion. ಓಕೆ, ಈ ಸ್ಕೇಲಿ ಲೀವ್ಸ್ ಅನ್ನೋದು ಒಂದು ವಿಶೇಷ ರೀತಿಯ ಎಲೆಗಳು. ಇದನ್ನ ಎಲ್ಲೆಲ್ಲಿ ನೋಡ್ತೀವಿ ಅಂದ್ರೆ ದಟ್ ಈಸ್ ಫೌಂಡ್ ಇನ್ ಜಿಂಜರ್, ಶುಂಠಿಯಲ್ಲಿ ನೋಡ್ತೀವಿ, ಅಂಡ್ ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ಆನಿಯನ್, ಈರುಳ್ಳಿಯಲ್ಲಿ ನೋಡ್ತೀವಿ. ದೆನ್ ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ಗಾರ್ಲಿಕ್, ಬೆಳ್ಳುಳ್ಳಿಯಲ್ಲೂ ಕೂಡ ನೋಡ್ತೀವಿ. ಗೊತ್ತಾಗ್ತಿದೆಯಾ? ನಾವು ಶುಂಠಿನ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ, ಜಿಂಜರ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ, ಅಬೌವ್ ದ ಜಿಂಜರ್ ದೇರ್ ಈಸ್ ಅ thin moisture content layer is present around the ginger. ಜಿಂಜರ್ ಮೇಲೆ ಸಿಪ್ಪೆ ಅಂತ ಸುಲಿತೀವಲ್ಲ, ಅದೇ ಸ್ಕೇಲಿ ಲೀವ್ಸ್. ಅದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ದೇ ಆರ್ ಹೆಲ್ಪ್ ಇನ್ ಪ್ರೊಟೆಕ್ಷನ್ ಪರ್ಪಸ್. ಗೊತ್ತಾಗ್ತಿದೆಯಾ? ಜಿಂಜರ್ ಅಲ್ಲಿ ಸ್ಕೇಲಿ ಲೀವ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಪ್ರೊಟೆಕ್ಷನ್ ಹೆಲ್ಪ್ ಮಾಡುತ್ತೆ. ದೇ ಆರ್ ಹೆಲ್ಪ್ ಇನ್ ಪ್ರೊಟೆಕ್ಷನ್ ಟುವರ್ಡ್ಸ್ ದ ಬಡ್ಡಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಆನಿಯನ್ ಮತ್ತೆ ಗಾರ್ಲಿಕ್ ಅಲ್ಲಿ ಈರುಳ್ಳಿ ಸಿಪ್ಪೆ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಅಂತ ತೆಗಿತೀವಲ್ಲ, ದರ್ ಆಕ್ಚುಲಿ ದಿಸ್ ಲೀವ್ಸ್ ಆಕ್ಚುಲಿ ಗೊತ್ತಾಗ್ತಿದೆಯಾ? ಲೀಫಿ ಲೈಕ್ ಸ್ಟ್ರಕ್ಚರ್ಸ್. ಓಕೆ, ಇನ್ ಆನಿಯನ್ ದ ಸ್ಕೇಲಿ ಲೀವ್ಸ್ ಆರ್ ಪ್ರೆಸೆಂಟ್. ಗೊತ್ತಾಗ್ತಿದೆಯಾ? ನಾವು ಈರುಳ್ಳಿ ತಿಂತೀವಲ್ಲ, ಆಕ್ಚುಲಿ ದರ್ ಇಸ್ ಕಂಪ್ಲೀಟ್ಲಿ ಲೀಫ್ ಲೈಕ್ ಸ್ಟ್ರಕ್ಚರ್ಸ್. ಗೊತ್ತಾಗ್ತಿದೆ? ಒಂದೊಂದು ಎಲೆನ ತೆಗಿಬಹುದು. ಗೊತ್ತಾಗ್ತಿದೆಯಾ? ಸೊ ಇನ್ ಆನಿಯನ್ ಅಂಡ್ ಗಾರ್ಲಿಕ್ ದೇ ಹ್ಯಾವ್ ಸ್ಕೇಲಿ ಲೀವ್ಸ್. This scaly leaves that are helping, ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ in onion garlic the scaly leaves helps in storage purpose. In onion and garlic the scaly leaves that are help in storage of food and water. ಗೊತ್ತಾಗ್ತಿದೆಯಾ? ಬಟ್ ಜಿಂಜರ್ ಅಲ್ಲಿ ಪ್ರೊಟೆಕ್ಷನ್ ಹೆಲ್ಪ್ ಮಾಡುತ್ತೆ. ಸೊ ಸ್ಕೇಲಿ ಲೀವ್ಸ್ ಆರ್ ಆಲ್ಸೋ ಸ್ಪೆಷಲ್ ಕೈಂಡ್ ಆಫ್ ಲೀವ್ ದಟ್ ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ಲೀವ್ ಈಸ್ foliage leaf. Foliage leaf ಅಂದ್ರೆ ಏನು? Foliage leaf are generally they are normal green leaf. ನಾವೇನೀಗ ಸುತ್ತಮುತ್ತ ಎಲೆಗಳನ್ನೆಲ್ಲ ನೋಡ್ತಾ ಇದೀವಲ್ಲ, ಅಂತ ಎಲೆಗಳನ್ನ ನಾವು ಫೋಲಿಯೇಜ್ ಲೀಫ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದೇರ್ ಆರ್ 3 kinds of leaves are present. First one is embryonic leaf or cotyledonary leaf. Second one scaly leaves or scale leaves, and third one is foliage leaves. So leaves kinds ಆದ್ಮೇಲೆ next functions of leaves. ಲೀಫಿನ ಕೆಲಸ ಏನು? ಗೊತ್ತಾಗ್ತಿದೆಯಾ? ಸೊ next we move on with the functions of leaves. The first and foremost very important function of leaf is the leaf help in
synthesis, or the leaf which are mainly responsible for the photosynthesis process. ನಮಗೆ ಗೊತ್ತಿದೆ photosynthesis ಅಂದ್ರೆ ಏನು ಅಂತ. The green plants with the help of sunlight they prepare their own food. ಗೊತ್ತಾಗ್ತಿದೆಯಾ? So photosynthesis ಆಗುವುದೆಲ್ಲಿ side of the leaf. ಗೊತ್ತಾಗ್ತಿದೆಯಾ? The region where photosynthesis occurs is leaf. ಎಲ್ಲ ಲೀಫ್ ಅಲ್ಲೂ ಫೋಟೋಸಿಂಥಸಿಸ್ ಆಗುತ್ತಾ? ಇಲ್ಲ. the green leaf. ಗೊತ್ತಾಗ್ತಿದೆಯಾ? ಯಾಕೆ ಗ್ರೀನ್ ಲೀಫ್ ಅಲ್ಲಿ ಆಗುತ್ತೆ ಅಂದ್ರೆ ಬಿಕಾಸ್ ದ ಗ್ರೀನ್ ಲೀಫ್ ಕನ್ಸಿಸ್ಟ್ ಆಫ್ ಅ ಪಿಗ್ಮೆಂಟ್ ದಟ್ ಈಸ್ ಕ್ಲೋರೋಫಿಲ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ ಆಫ್ ಲೀಫ್. ಅಂಡ್ ಸೆಕೆಂಡ್ ಫಂಕ್ಷನ್ ಆಫ್ ಲೀವ್ಸ್ ಈಸ್ leaves responsible for transpiration. Leaves are responsible for transpiration. ಏನು transpiration ಅಂದ್ರೆ? So transpiration it is nothing but the loss of water in the form of water vapors during daytime. So in case of leaves, the leaves consist of epidermis, the epidermis of leaves consists of stomata, leaf na epidermis alli stomata irutte. This stomata helps in transpiration. ಈ ಸ್ಟೊಮ್ಯಾಟಾ ಏನ್ ಮಾಡುತ್ತೆ? ಟ್ರಾನ್ಸ್ಪಿರೇಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಟ್ರಾನ್ಸ್ಪಿರೇಷನ್ ಪ್ರಕ್ರಿಯೆನ ಮಾಡುತ್ತೆ ಸ್ಟೊಮ್ಯಾಟಾ. ಸೊ ಹಾಗಾದ್ರೆ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಟ್ರಾನ್ಸ್ಪಿರೇಷನ್ ಇಟ್ ಈಸ್ ಡಿಫೈನ್ಡ್ ಆಸ್ ದ process of loss of water. We write here the process of loss of water in the form of water vapors during daytime. This is referred as transpiration. So transpiration it is defined as it is a process of loss of water in the form of water vapors during daytime with the help of stomata. This is transpiration. So next, third function of leaf is, so the third function, the leaves also responsible for respiration in plants. The leaves are responsible for respiration in plants. So respiration ಯಾರು ಹೆಲ್ಪ್ ಮಾಡುತ್ತೆ? ಲೀಫ್ ಅಂತ ಅಂದೆ, ಹೌದಾ? ಲೀಫ್ ಅಲ್ಲಿ ಯಾರು ಅಂದ್ರೆ, once again the leaf consists of stomata. This stomata helps in gaseous exchange. The stomata helps in respiration. Respiration ಅಂದ್ರೆ gaseous exchange. ಯಾವ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ? O2 and CO2. This is about the main three functions of leaf. One is photosynthesis, transpiration and respiration. Apart from this, the leaves also perform special function. ಇದು ಮೂರು ರೆಗ್ಯುಲರ್ ಫಂಕ್ಷನ್ ಆಯ್ತು ಲೀಫ್ ಇಂದ. ಬಟ್ ಇನ್ನೂ ಎರಡು ಸ್ಪೆಷಲ್ ಫಂಕ್ಷನ್ಸ್ ಇದೆ. ಸೊ ಯಾವ್ದು ಸ್ಪೆಷಲ್ ಫಂಕ್ಷನ್ಸ್ ಅಂತ ಅಂದ್ರೆ, the first one is, once again we discussed that earlier, scaly leaves. ಗೊತ್ತಾಗ್ತಿದೆಯಾ? ಸ್ಕೇಲಿ ಲೀವ್ಸ್ ನ ಬಗ್ಗೆ ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ. ಆನಿಯನ್, ಗಾರ್ಲಿಕ್ ಮತ್ತೆ ಜಿಂಜರ್ ಹೇಳ್ಬೇಕಾದ್ರೆ ಹೇಳಿದ್ನಲ್ವಾ? ಸೊ ಇನ್ ಕೇಸ್ ಆಫ್ ಆನಿಯನ್ ಅಂಡ್ ಗಾರ್ಲಿಕ್, the scaly leaves responsible for the storage purpose. ಗೊತ್ತಾಗ್ತಿದೆಯಾ? So this is a special function of leaf. So here scaly leaves in
and water storage. ಗೊತ್ತಾಗ್ತಿದೆಯಾ? ಇದು ಒಂದು ಫಂಕ್ಷನ್. ಇನ್ನೊಂದು ಸ್ಪೆಷಲ್ ಫಂಕ್ಷನ್ ಏನು ಅಂತ ಅಂದ್ರೆ ಲೀವ್ಸ್ ಇಂದು some plant leaves responsible for vegetative propagation. For example, leaves of plant known as ಬ್ರಯೋಫಿಲಮ್. ಈ ಬ್ರಯೋಫಿಲಮ್ ಅನ್ನುವ ಒಂದು ಗಿಡದಲ್ಲಿ ಎಲೆಗಳಿರುತ್ತೆ. ಆ ಎಲೆಗಳು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ದ ಲೀವ್ಸ್ ಆಫ್ ಬ್ರಯೋಫಿಲಮ್ ಆರ್ ರೆಸ್ಪಾನ್ಸಿಬಲ್ ಫಾರ್ ವೆಜಿಟೇಟಿವ್ ಪ್ರಾಪಗೇಷನ್. ರೆಸ್ಪಾನ್ಸಿಬಲ್ ಫಾರ್ ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಏನು ಅಂದ್ರೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಏನು ಅಂದ್ರೆ reproduction occurs through vegetative parts of the plant body such as root, stem, leaves is known as vegetative propagation. ಇದು ಟಾಪಿಕ್ ನಿಮಗೆ ಸೆಕೆಂಡ್ PU ಫಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ, ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಏನು ಅಂತ. ಸೊ ಇಲ್ಲಿ ಏನು ತಿಳ್ಕೊಳ್ಳಿ ಅಂತಂದ್ರೆ ಈ ಬ್ರಯೋಫಿಲಮ್ ಅನ್ನುವ ಗಿಡದಲ್ಲಿ ಎಲೆಗಳಿರುತ್ತೆ. ಆ ಎಲೆ ಏನು ಮಾಡುತ್ತೆ? ವೆಜಿಟೇಟಿವ್ ಪ್ರಾಪಗೇಷನ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಏನು ಅಂದ್ರೆ ಆ ಎಲೆಯಿಂದ ಇನ್ನೊಂದು ಎಲೆ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಸೊ ದಟ್ ಈಸ್ ನೌನ್ ಆಸ್ ದ ವೆಜಿಟೇಟಿವ್ ಪ್ರಾಪಗೇಷನ್. ಸಿಂಪ್ಲಿಫೈಡ್ ನಿಮಗೆ ಹೇಳಬೇಕು ಅಂತ ಗೊತ್ತಾಗ್ತಿದೆಯಾ? ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೀವು ಸೆಕೆಂಡ್ PU ತಿಳ್ಕೊಂತೀರಾ. ಸೊ ದೀಸ್ ಆರ್ ದಿ ಟೂ ಮೇನ್ ಫಂಕ್ಷನ್ಸ್ ಆರ್ ಸ್ಪೆಷಲ್ ಫಂಕ್ಷನ್ಸ್ ಆಫ್ ದ ಲೀಫ್. ಗೊತ್ತಾಗ್ತಿದೆಯಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ವಿ ಮೂವ್ ಆನ್ ವಿತ್ ದ ಸ್ಟ್ರಕ್ಚರ್ ಆಫ್ ಲೀಫ್. ಸೊ ಲೀಫಿನ ಸ್ಟ್ರಕ್ಚರ್ ಏನು ಅನ್ನೋದನ್ನ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ನೆಕ್ಸ್ಟ್ ವಿ ಮೂವ್ ಆನ್ ವಿತ್ ದ ಸ್ಟ್ರಕ್ಚರ್ ಆಫ್ ಲೀಫ್. ಲೀಫ್ನ ಸ್ಟ್ರಕ್ಚರ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿ ನೋ ದಟ್ ದ ಲೀವ್ಸ್ ಆರ್ ಅರೈಸಸ್ ಫ್ರಮ್ ದಿ ನೋಡಲ್ ರೀಜನ್. ಲೀಫ್ ಏನಾಗುತ್ತೆ? ನೋಡಲ್ ರೀಜನ್ ಇಂದ ಅರೈಸ್ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ನೆಕ್ಸ್ಟ್ ಇಫ್ ವಿ ಡೀಲ್ ವಿತ್ ಸ್ಟ್ರಕ್ಚರ್ ಆಫ್ ಲೀಫ್, ದ ಲೀಫ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ವೇರಿಯಸ್ ಪಾರ್ಟ್ಸ್. ಲೀಫ್ ಸ್ಟ್ರಕ್ಚರ್ ಅಲ್ಲಿ ಕೆಲವೊಂದು ಪಾರ್ಟ್ಸ್ ಗಳಿವೆ. ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್ ಇನ್ ಡೀಟೇಲ್. ಫಸ್ಟ್ ಪಾರ್ಟ್ ಈಸ್ ದ ಲೀಫ್ ಬೇಸ್. So before that we will draw the diagram of leaf. Nodi, this is stem. Okay, right here. This stem. Stem ಅಲ್ಲಿ nodes ಮತ್ತೆ inter nodes ಇರುತ್ತೆ. ಗೊತ್ತಾಗ್ತಿದೆ? ಇದು node actually. node ಇಂದ leaf arise ಆಗುತ್ತೆ ಅಂತ ನಾವು ಹೇಳಿದೀವಿ ಆಲ್ರೆಡಿ. ಇಷ್ಟು ಬರ್ಕೊಳ್ಳಿ ಸಾಕು. ಈಗ ನೆಕ್ಸ್ಟ್ ಒಂದೊಂದೇ ಟೈಮ್ ಪಾರ್ಟ್ ಬರೀತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್, ದ ಲೀವ್ಸ್ ಅರೈಸಸ್ ಫ್ರಮ್ ದಿ ನೋಡ್. ಲೀಫ್ ಎಲ್ಲಿಂದ ಅರೈಸ್ ಆಗುತ್ತೆ? ನೋಡಿಂದ ಅರೈಸ್ ಆಗುತ್ತೆ ಅಂತ ಗೊತ್ತಿದೆ. ಫಸ್ಟ್ ಪಾಯಿಂಟ್ ಅಲ್ಲಿಗೆ ಆಯ್ತು. ನೆಕ್ಸ್ಟ್ ದ ಫಸ್ಟ್ ಪಾರ್ಟ್ ಯಾವುದು ಅಂದ್ರೆ ಲೀಫ್ ಅಲ್ಲಿ ಲೀಫ್ ಬೇಸ್. This part is known as leaf base. ಈ ಪಾರ್ಟ್ ನಾವು leaf base ಅಂತ ಕರೀತೀವಿ. leaf base ಅಂದ್ರೆ ಏನು ಅಂದ್ರೆ the part of leaf that arises from the nodal region. ಲೀಫ್ ನೋಡಿಂದ ಅರೈಸ್ ಆಗುತ್ತೆ ಅಂತ ಹೇಳಿದ್ನಲ್ವಾ? ನೋಡಿಂದ ಅರೈಸ್ ಆಗುತ್ತಲ್ಲ ಆ ಭಾಗನ ಏನಂತ ಕರಿತೀವಿ ಅಂದ್ರೆ ಲೀಫ್ ಬೇಸ್ ಅಂತ ಕರಿತೀವಿ. ಲೀಫ್ ಬೇಸ್ ದ ಪಾರ್ಟ್ of leaf arises from nodal region. nodal region ಇಂದ ಲೀಫ್ ಬರುತ್ತಲ್ಲ ಆ ಮೊದಲ ಭಾಗನ ಏನಂತ ಕರಿತೀವಿ ಅಂದ್ರೆ ಲೀಫ್ ಬೇಸ್ ಅಂತ ಕರೀತೀವಿ. ತಳಹದಿ. ಅದಾಗ್ತಿದೆಯಾ? ಎಲ್ಲಿಂದ ಲೀಫ್ ಅರೈಸ್ ಆಗಿದೆ? ನೋಡಿಂದ ಅರೈಸ್ ಆಗಿದೆ. ನೋಡಲ್ಲಿರುತ್ತಲ್ಲ ಆ ಪಾರ್ಟ್ ನಾವು ಲೀಫ್ ಬೇಸ್ ಅಂತ ಕರಿತೀವಿ. So first part complete ಆಯ್ತು. ಒಂದು ಪಾರ್ಟ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಈಸ್ the second part of leaves are from the leaf base there is a presence of small tiny hair like structures
or finger-like structures known as stipules. The second part we are going to discuss is stipules. So leaf base ನ ಅಕ್ಕಪಕ್ಕದಲ್ಲಿ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಇರುತ್ತೆ, ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಇರುವುದಿಲ್ಲ, ಗೊತ್ತಾಗ್ತಿದೆಯಾ? ಸೊ ಇನ್ ಫ್ರಮ್ ದಿ ಲೀಫ್ ಬೇಸ್ ಆನ್ ಬೋತ್ ದ ಸೈಡ್ಸ್ ಇಫ್ there is a presence of small finger or hair-like structures known as stipules. So next second part yadu andre stipules. Stipules are the small finger-like or hair-like structures that protect the leaf bud. ಈ ಸ್ಟಿಪ್ಯೂಲ್ಸ್ ಏನ್ ಮಾಡುತ್ತೆ ಅಂದ್ರೆ ಲೀಫ್ ಬಡ್ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಗೊತ್ತಾಗ್ತಿದೆ? ಎರಡು ಪಾರ್ಟ್ ಆಗಿ. ನೆಕ್ಸ್ಟ್ ಈ ಸ್ಟಾಕ್ ಇದೆಯಲ್ಲ, ಎಲೆಯ ಕಡ್ಡಿ ಇರುತ್ತಲ್ಲ, ದ ಸ್ಟಾಕ್ ಆಫ್ ಲೀಫ್ ಈಸ್ ನೌನ್ ಆಸ್ petiole. This is known as petiole. I write elaborately. So the third one, stalk of leaf is known as petiole. The stalk of leaf we call them as petiole. ಓಕೆ, ಈಗ ನೋಡಿ ಆ ಮೂರು ಪಾರ್ಟ್ನ ದೊಡ್ಡದಾಗಿ ಬರೀತಾ ಇದ್ದೀನಿ ನಾನು. So nodal region, this is the leaf base. Okay, a kade small hair-like structures there. So this hair-like structures are known as stipules, and the stalk of leaf in a stalk. This is a stalk of leaf that is known as petiole. Then here we have entire leaf lamina. The entire green part ಏನಿದೆಯಲ್ಲ, the entire green part in the leaf we call them as leaf lamina, or it is also known as blade. Leaf lamina or blade, it is known as the green part of the leaf. Leaf in a green part iruttala, the green part of leaf we call them as leaf lamina or leaf blade. ನೋಡಿ ಇಷ್ಟು ಸ್ಟಾಕ್ ಆಫ್ ದಿ ಲೀಫ್ ದೊಡ್ಡಕ್ಕೆ ಬರ್ದಿದ್ದೀನಿ ನಾನು, ನಿಮಗೆ ಕಾಣಲಿ ಅಂತ, ಗೊತ್ತಾಗ್ತಿದೆಯಾ? ಇಲ್ಲಿ ಮೂರು ಲೇಬಲ್ ಇದೆ, ಸ್ಟಾಕ್ ಆಫ್ ಲೀಫ್, petiole, ಲೀಫ್ ಬೇಸ್ ಮತ್ತೆ ಸ್ಟಿಪ್ಯೂಲ್ಸ್. ದೆನ್ ಹಿಯರ್ ಲೀಫ್ ನ ತುದಿ ಇರುತ್ತಲ್ಲ, ಈ ರೀತಿ ಮಾರ್ಜಿನ್ ಇರುತ್ತಲ್ಲ, ದಟ್ ಈಸ್ ನೌನ್ ಆಸ್ ಲೀಫ್ ಅಪೆಕ್ಸ್ ಆರ್ ಲೀಫ್ ಟಿಪ್. ಲೀಫ್ ನ ತುದಿಯನ್ನ ನಾವು ಲೀಫ್ ಅಪೆಕ್ಸ್ ಆರ್ ಲೀಫ್ ಟಿಪ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ಆಮೇಲೆ ನೋಡಿ ಇಲ್ಲಿ petiole ಇದೆ ಅಂತ ಹೇಳಿದೆ, ಸ್ಟಾಕ್ ಆಫ್ ದಿ ಲೀಫ್. ಈ petiole ಇಂದ ಇದು ಲೀಫ್ ಲಮೈನ, ಎಂಟೈರ್ ಗ್ರೀನ್ ಪಾರ್ಟ್. ಈ ಲೀಫ್ ಲಮೈನದಲ್ಲಿ ಒಂದು ಕಡ್ಡಿ ಬಂದಿದೆ ಮಧ್ಯದಲ್ಲಿ, ಕಾಣ್ತಿದೆ ಅಲ್ವಾ? ದಿಸ್ ಮಿಡಲ್ ಪೋರ್ಷನ್ ವಿ ಕಾಲ್ ದಮ್ ಆಸ್ midrib. The elongated portion of petiole we call them as midrib. Petiole na elongated portion ನಾವು midrib ಅಂತ ಕರಿತೀವಿ. This midrib is present in the leaf lamina. ಎಲ್ಲಿರುತ್ತೆ ಅಂದ್ರೆ ಲೀಫ್ ಲಮೈನದಲ್ಲಿದೆ, ಎಂಟೈರ್ ಲೀಫ್ ಅಲ್ಲಿ ಇದೆ, ಅದನ್ನ ಲೀಫ್ ಲಮೈನಾ ಅಂತ ಕರಿತೀವಿ. And from the midrib the veins and veinlets are arises. ಈ midrib ಇಂದ ಏನಾಗುತ್ತೆ, ಈ ರೀತಿ ವೇನ್ಸ್ ಮತ್ತೆ ವೇನ್ಲೆಟ್ಸ್ ಏನಾಗ್ತಾ ಹೋಗುತ್ತೆ, ಅರೈಸ್ ಆಗ್ತಾ ಹೋಗುತ್ತೆ. From the midrib, the veins and veinlets are arises. So these are known as veins. So ಈ veins ಕೆಲಸ ಏನು ಅಂದ್ರೆ, these veins are helps in transport of, the veins helps in transport of water, ಮಿನರಲ್ಸ್, ಫುಡ್. ಈ ವೇನ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ವಾಟರ್ ಟ್ರಾನ್ಸ್ಪೋರ್ಟ್ಗೂ ಮತ್ತು ಮಿನರಲ್ ಟ್ರಾನ್ಸ್ಪೋರ್ಟ್ಗೂ ಫುಡ್ ಟ್ರಾನ್ಸ್ಪೋರ್ಟಿಗೂ ಹೆಲ್ಪ್ ಮಾಡುತ್ತೆ. ಯಾರ ಸಹಾಯದಿಂದ? ವಿತ್ ದಿ ಹೆಲ್ಪ್ ಆಫ್
xylem and phloem. With the help of xylem and phloem. Xylem is a water conducting tissue, phloem is a fluid conducting tissue. ಗೊತ್ತಾಗ್ತಿದೆಯಾ? So then in some leaves, ಇನ್ನು ಕೆಲವೊಂದು ಲೀಫ್ಗಳಲ್ಲಿ ಈ ರೀತಿ ಪ್ಲೇನ್ ಇರುವುದಿಲ್ಲ, ಇದು ಲೀಫ್ ಲಮೈನ ಈ ರೀತಿ ಮಾರ್ಜಿನ್ಸ್ ಇರುತ್ತೆ, ಕಾಣ್ತಿದೆಯಾ? So such margins are known as leaf margin. ಅದನ್ನ ಏನಂತ ಕರಿತೀವಿ ಅಂದ್ರೆ ಲೀಫ್ ಮಾರ್ಜಿನ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? So this is a structure of a typical leaf. So the leaf arises from the nodal region. The part of leaf are attaches to the nodal part is known as leaf base. Okay, and in the leaf base there is a presence of tiny hair-like structures or finger-like structures. They are known as stipules. They are helping protection of leaf bud. Then the stalk of leaf is known as petiole. The extended part of petiole we call them as leaf. The extended part is known as midrib. The green part of the leaf is known as leaf lamina or leaf blade. The leaf lamina has an apex known as leaf apex. The leaf lamina having margins, they are known as leaf margins. The leaf lamina consists of midrib. From the midrib, the veins and veinlets are arises. These veins and veinlets are mainly performed. These veins are mainly responsible for water conduction and mineral conduction and food conduction with the help of xylem and phloem. Okay, this is about the structure of leaf. Then next we will discuss about the petiole and stipule. Next ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ರೆ next we are discussing about the petiole and stipules. ಏನು petioles ಮತ್ತು stipules ಅಂದ್ರೆ ನಾವು ಕೆಲವೊಂದು ಎಲೆಗಳನ್ನ ನೋಡಿರ್ತೀವಿ, ಕೆಲವೊಂದು ಎಲೆಗಳಲ್ಲಿ petiole ಪ್ರೆಸೆಂಟ್ ಇರುತ್ತೆ, ಕೆಲವೊಂದು ಎಲೆಯಲ್ಲಿ petiole ಇರುವುದೇ ಇಲ್ಲ. petiole ಅಂದ್ರೆ ಏನು? the stalk of leaves. ಗೊತ್ತಾಗ್ತಿದೆಯಾ? ಅದೇ ರೀತಿ ಕೆಲವೊಂದು ಲೀವ್ಸ್ ಅಲ್ಲಿ ಈ ಸ್ಟಿಪ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ, ಕೆಲವೊಂದು ಲೀವ್ಸ್ ಅಲ್ಲಿ ಈ ಸ್ಟಿಪ್ಯೂಲ್ ಆಬ್ಸೆಂಟ್ ಇರುತ್ತೆ. ಗೊತ್ತಾಗ್ತಿದೆ? ಇರಲೇಬೇಕು ಅಥವಾ ಇರಲೇಬಾರ್ದು ಅನ್ನೋ ಕಂಡೀಷನ್ ಇಲ್ಲ. ಗೊತ್ತಾಗ್ತಿದೆಯಾ? ಬೇಸ್ಡ್ ಆನ್ ದಟ್ ಪ್ರೆಸೆನ್ಸ್ ಆಫ್ ಸ್ಟಿಪ್ಯೂಲ್ ಅಂಡ್ petiole we classified or we gave separate name. ಗೊತ್ತಾಗ್ತಿದೆಯಾ? ಸ್ಟಿಪ್ಯೂಲ್ ಪ್ರೆಸೆಂಟ್ ಇದ್ರೆ ಒಂದು ಹೆಸರಿದೆ, ಸ್ಟಿಪ್ಯೂಲ್ ಆಬ್ಸೆಂಟ್ ಇದ್ರೆ ಇನ್ನೊಂದು ಹೆಸರಿದೆ ಲೀಫಿಗೆ. ಅದು ಏನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, leaf with stipule. ಎಲೆಗಳಲ್ಲಿ ಈ ಸ್ಟಿಪ್ಯೂಲ್ಸ್ ಪ್ರೆಸೆಂಟ್ ಇದ್ರೆ that leaf is known as stipulate. Leaf with stipules is known as stipulate. Example, hibiscus. ದಾಸವಾಳದಲ್ಲಿ ಸ್ಟಿಪ್ಯೂಲ್ಸ್ ಇರುತ್ತೆ. Leaf without stipules. ಕೆಲವೊಂದು ಎಲೆಗಳಲ್ಲಿ ಸ್ಟಿಪ್ಯೂಲ್ಸ್ ಇರುವುದಿಲ್ಲ, ಅಂತಹ ಎಲೆಗಳನ್ನ ನಾವು exstipulate ಅಂತ ಕರಿತೀವಿ. Leaf without stipules is known as exstipulate. That is found in mango leaf, ಮಾವಿನ ಎಲೆ. ಸೊ ಮಾವಿನ ಎಲೆಯಲ್ಲಿ ನೋಡಿ ಸ್ಟಿಪ್ಯೂಲ್ಸ್ ಇರುವುದೇ ಇಲ್ಲ. ಗೊತ್ತಾಗ್ತದೆ? ಅಂಡ್ ನೆಕ್ಸ್ಟ್ ಲೀಫ್ ವಿತ್ petiole. ಕೆಲವೊಂದು ಲೀಫ್ ಅಲ್ಲಿ ಸ್ಟಾಕ್ ಇದ್ರೆ ಲೀಫ್ ವಿತ್ petiole we call them as petiolate. Example, hibiscus. ದಾಸವಾಳ ಹೈಬಿಸ್ಕಸ್ ಅಂದ್ರೆ ಸೊ ದಾಸವಾಳದ ಎಲೆ ನೋಡಿ ಕೆಳಗಡೆ ಕಡ್ಡಿ ಇರುತ್ತಲ್ಲ, ಅದನ್ನ petiole ಅಂತ ಕರಿತೀವಿ. ಲೀಫ್ ವಿತೌಟ್ petiole. Leaf
ವಿತೌಟ್ ಪೀಟಿಯೋಲ್, ಕೆಲವೊಂದು ಎಲೆಗಳಲ್ಲಿ ಪೀಟಿಯೋಲ್ ಇರುವುದೇ ಇಲ್ಲ, ಅಂತಹ ಕಂಡೀಷನ್ ನಾವು ಸೆಸೈಲ್ ಅಂತ ಕರಿತೀವಿ. ಲೀವ್ ವಿತೌಟ್ ಪೀಟಿಯೋಲ್ ವಿ ಕಾಲ್ ದಮ್ ಆಸ್ ಸೆಸೈಲ್. ಎಕ್ಸಾಂಪಲ್ ಯಾವುದು ಅಂದರೆ ಸ್ಯಾಫ್ರಾನ್, ಕೇಸರಿ. ಅದಾಗ್ತಿದೆಯಾ? ಈ ಕೇಸರಿ ಗಿಡದಲ್ಲಿ ಎಲೆಗಳಲ್ಲಿ ಈ ಸ್ಟಿಪ್ಯೂಲ್ಸ್ ಎಲೆಗಳಲ್ಲಿ ಪೀಟಿಯೋಲ್ ಇರುವುದೇ ಇಲ್ಲ. ಪೀಟಿಯೋಲ್ ಏನಾಗಿರುತ್ತೆ? ಆಬ್ಸೆಂಟ್ ಇರುತ್ತೆ. ಸೊ ಎಕ್ಸಾಂಪಲ್ ಫಾರ್ ಸೆಸೈಲ್ ಲೀವ್ಸ್ ಈಸ್ ಸ್ಯಾಫ್ರಾನ್. ಲೀಫ್ನ ಕಡ್ಡಿ ಏನಾಗಿರುತ್ತೆ? ಆಬ್ಸೆಂಟ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಲೀಫ್ ಸ್ಟ್ರಕ್ಚರ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಟೈಪ್ಸ್ ಆಫ್ ಲೀವ್ಸ್. ಕೈಂಡ್ಸ್ ಆಫ್ ಲೀವ್ಸ್ ಬೇರೆ, ಈಗ ಟೈಪ್ಸ್ ಆಫ್ ಲೀವ್ಸ್. ಈ ಲೀಫ್ ಎಲ್ಲ ಕೆಲವೊಂದು ಟೈಪ್ಸ್ಗಳಿವೆ. ಇದು ಫೋಲಿಯೇಜ್ ಲೀಫ್, ಜನರಲ್ ಗ್ರೀನ್ ಲೀಫ್. ಗೊತ್ತಾಗ್ತಿದೆಯಾ? ಇದರಲ್ಲಿ ಮತ್ತೆ ಟೈಪ್ಸ್ ಇದೆ, ಟೈಪ್ಸ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಟೈಪ್ಸ್ ಆಫ್ ಲೀವ್ಸ್. ಟೈಪ್ಸ್ ಆಫ್ ಲೀಫ್ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಒಂದು ನೀಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ದಟ್ ಈಸ್, ನಾನು ಹೇಳಿದೆ ಆವಾಗಲೇ ಲೀಫ್ ಬೇಸ್ ಇರುತ್ತೆ ಅಂತ ಹೇಳಿದ್ವಿ. ದ ಲೀಫ್ ಬೇಸ್ ಇಸ್ ಅ ಪಾರ್ಟ್ ಆಫ್ ಲೀಫ್ ದಟ್ ಅರೈಸಸ್ ಫ್ರಮ್ ದಿ ನೋಡಲ್ ರೀಸನ್. ಈ ಲೀಫ್ ಬೇಸ್ ಅಲ್ಲಿ ಮಾಡಿಫಿಕೇಶನ್ಸ್ ಇದೆ. ಸೊ ನೆಕ್ಸ್ಟ್ ಅ ಸ್ಮಾಲ್ ಕಾನ್ಸೆಪ್ಟ್, ಮಾಡಿಫಿಕೇಶನ್ಸ್ ಆಫ್ ಲೀಫ್ ಬೇಸ್. ಈ ಲೀಫ್ ಬೇಸ್ ಅಲ್ಲಿ ಎರಡು ಮಾಡಿಫಿಕೇಶನ್ಸ್ ಇದೆ. ಒಂದು ಪಲ್ವೈನಸ್ leaf base, and second one is sheath leaf base. Pulvinous leaf base ಅಂದ್ರೆ ಏನು ಅಂದ್ರೆ, in pulvinous leaf base the leaf base is swollen. ಈ ಲೀಫ್ ಬೇಸ್ ಏನಾಗಿರುತ್ತೆ? ಉಬ್ಬಿರುತ್ತೆ, ಸ್ವೋಲನ್ ಆಗಿರುತ್ತೆ. ಹೇಗೆ ಅಂದ್ರೆ, ಇದು ಈ ರೀತಿ ಇರುತ್ತೆ. ಗೊತ್ತಾಗ್ತಿದೆಯಾ? ಈ ಬೇಸ್ ಏನಿದೆಯಲ್ಲ, ದ ಬೇಸ್ ಈಸ್ ಸ್ವೋಲನ್. ಬೇಸ್ ಏನಾಗಿರುತ್ತೆ? ಸ್ವೋಲನ್ ಆಗಿರುತ್ತೆ. This type of pulvinous leaf base or swollen leaf base is seen in mango plant. ನಾವು ಮಾವಿನ ಎಲೆ ನೋಡಿದೀವಲ್ವಾ, ಮಾವಿನ ಎಲೆ ಒಂದು ಭಾಗ ನೋಡಿ ದಪ್ಪ ಆಗಿರುತ್ತೆ. ಗೊತ್ತಾಗ್ತಿದೆಯಾ? That leaf is a pulvinous leaf base. Then sheath leaf base. This sheath leaf base is a characteristic feature of monocot plants. ಮೊನೊಕಾಟ್ ಪ್ಲಾಂಟ್ಸ್ ಅಲ್ಲಿ ಏನಾಗಿರುತ್ತೆ? ಶೀತ್ ಲೀಫ್ ಬೇಸ್ ಇರುತ್ತೆ. ಎಕ್ಸಾಂಪಲ್ ಫಾರ್ ದಿಸ್ ಶೀತ್ ಲೀಫ್ ಬೇಸ್ ಇಸ್ ಮೊನೊಕಾಟ್ ಪ್ಲಾಂಟ್ಸ್ ದಟ್ ಇನ್ಕ್ಲೂಡ್ಸ್ ಮೈಸ್, ಮೆಕ್ಕೆಜೋಳ. ಏನು ಶೀತ್ ಲೀಫ್ ಬೇಸ್ ಅಂದ್ರೆ, ಹಿಯರ್ ದ ಲೀಫ್ ಬೇಸ್ ಕವರ್ಸ್ ದ ನೋಡಲ್ ಪಾರ್ಟ್ ಆಫ್ ದಿ ಸ್ಟೆಮ್. ಇಲ್ಲಿ ಲೀಫ್ ಬೇಸ್ ಏನ್ ಮಾಡುತ್ತೆ ಅಂದ್ರೆ, ಸ್ಟೆಮ್ಮಿನ ನೋಡಲ್ ಪಾರ್ಟ್ ನ ಏನ್ ಮಾಡುತ್ತೆ? ಕವರ್ ಮಾಡುತ್ತೆ. In which the sheath leaf base covers the nodal part of stem. ಸ್ಟೆಮ್ಮಿನ ನೋಡಲ್ ಪಾರ್ಟ್ ನ ಏನ್ ಮಾಡುತ್ತೆ? ಕವರ್ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ ನೋಡಿ, ಇದು ಸ್ಟೆಮ್ which consists of nodes and internodes. ಈ ನೋಡಲ್ ಪೋರ್ಷನ್ ಏನಾಗಿರುತ್ತೆ? ಈ ರೀತಿ ಲೀಫ್ ಬೇಸ್ ಏನಾಗಿರುತ್ತೆ? ಕವರ್ ಮಾಡಿರುತ್ತೆ. ಗೊತ್ತಾಗ್ತಿರುತ್ತಾ? ಸೊ ದಿಸ್ ಈಸ್ ನೌನ್ ಆಸ್ ದ ಶೀತ್ ಆರ್ ಶೀತಿ ಲೀಫ್ ಬೇಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಟೈಪ್ಸ್ ಆಫ್ ಲೀವ್ಸ್. Leaves ಅಲ್ಲಿ ಎರಡು ತರ. There are two types in leaves. One is simple leaf and another one is compound. Leaf ಅಲ್ಲಿ ಎರಡು ತರ.
ಒಂದು ಸಿಂಪಲ್ ಲೀಫ್, ಇನ್ನೊಂದು ಕಾಂಪೌಂಡ್ ಲೀಫ್. ದೆನ್ ಒನ್ಸ್ ಅಗೇನ್ ದಿಸ್ ಕಾಂಪೌಂಡ್ ಲೀಫ್ ಈಸ್ ಆರ್ ಆಫ್ ಟೂ ಟೈಪ್ಸ್. ಈ ಕಾಂಪೌಂಡ್ ಲೀಫ್ ಅಲ್ಲಿ ಎರಡು ತರ ಇದೆ. ಒಂದು pinnately compound leaf and another one is palmately compound leaf. So if you see the types of leaves, the leaves are classified into two types. One is simple leaf and another one is compound leaf. The compound leaf are once again two types. One is pinnately compound leaf and another one is palmately compound leaf. So first we will discuss on simple leaf. Simple leaf andre ಏನು? The leaf is said to be simple in which the leaf lamina, in simple leaf the leaf lamina is entire or complete. ಸೊ ನಾವು ಯಾವ ಲೀಫ್ನ ಸಿಂಪಲ್ ಲೀಫ್ ಅಂತ ಕರಿತೀವಿ ಅಂದರೆ ಆ ಒಂದು ಲೀಫ್ ಅಂತ ಅಂದರೆ ಅಲ್ಲಿ ಲೀಫ್ ಲಮೈನ ಮಾತ್ರ ಇರಬೇಕು, ಬೇರೆ ಲೀಫ್ ಲಮೈನ ಇರಬಾರ್ದು. ಅಂದರೆ ಈಗ ಒಂದು ನೋಡಿದೆ, ಸ್ಟೆಮ್ ಇದೆ, ಇಲ್ಲಿ ನೋಡಿದೆ ಅಂತಂದರೆ ಈ ನೋಡಿಂದ ಇದು ಒಂದೇ ಒಂದು ಲೀಫ್ ಅರೈಸ್ ಆಗಬೇಕು ಮಾತ್ರ. ಇಲ್ಲಿ 2-3 ಲೀಫ್ ಅರೈಸ್ ಆಗೋಂಗಿಲ್ಲ. ಓನ್ಲಿ ಒಂದೇ ಒಂದು ಲೀಫ್ ಅರೈಸ್ ಆದರೆ, ಆ ಒಂದು ಲೀಫಲ್ಲಿ ಒಂದೇ ಲೀಫ್ ಲಮೈನ ಇದ್ದರೆ ಅಂತಹ ಲೀಫ್ನ ಸಿಂಪಲ್ ಲೀಫ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಈಗ ಅರಳಿ ಮರ ಅರಳಿ ಮರದ ಒಂದೇ ಒಂದು ಎಲೆ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ಅದನ್ನ ಸಿಂಪಲ್ ಲೀಫ್ ಅಂತ. ಮಾವಿನ ಎಲೆ ಅದು ಕೂಡ ಸಿಂಪಲ್ ಲೀಫ್. ಗೊತ್ತಾಗ್ತಿದೆಯಾ? ಒಂದೇ ಎಲೆ ಇರುತ್ತೆ, ಅದು ಬಂಚಸ್ ಅಲ್ಲಿ ಇರುತ್ತೆ, ಅದು ಫಿಲ್ಲೋಟ್ಯಾಕ್ಸಿ, ಅದು ಬೇರೆ. ಗೊತ್ತಾಗ್ತಿದೆಯಾ? ಬಟ್ ಒಂದೇ ಲೀಫ್ ಲಮಾನ ಇದ್ರೆ ಅದನ್ನ ಸಿಂಪಲ್ ಲೀಫ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಎಕ್ಸಾಂಪಲ್ ಪೀಪಲ್ ಟ್ರೀ. ದೆನ್ ವಿ ಟೇಕ್ an example of the mango. ಗೊತ್ತಾಗ್ತಿದೆಯಾ? mango plant. Next mango, then we will take an example of people. Next compound leaf andre ಏನು ಅಂದ್ರೆ, in compound leaf the difference is, in compound leaf the leaf lamina is divided into number of leaves. ಈ ಒಂದು ಲೀಫ್ ಲಮೈನ ಏನಿರುತ್ತೆ ಕಾಂಪೌಂಡ್ ಲೀಫ್ ಅಲ್ಲಿ, ದ ಲೀಫ್ ಇನ್ ಕಾಂಪೌಂಡ್ ಲೀಫ್, ದ ಲೀಫ್ ಲಮೈನ ಈಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಲೀವ್ಸ್ ನೌನ್ ಆಸ್, ಲೀಫ್ ಲಮೈನ ಈಸ್ divided into number of leaves called leaflets or pinnae. So in compound leaf the leaf lamina is divided into number of smaller leaves known as leaflets or pinnae. So ಏನು ಅಂತಂದ್ರೆ, this leaflets or pinnae, ಈ leaflets ಅಥವಾ pinnae ಏನಾಗಿರುತ್ತೆ, these leaflets and pinnae pinnae arises from the rachis. ಈ leaflets ಅಥವಾ pinnae ಅನ್ನೋದೇನಿರುತ್ತೆ ಎಲ್ಲಿಂದ ಅರೈಸ್ ಆಗುತ್ತೆ ಅಂದರೆ, these are arises from rachis. ಇದು ಎಲ್ಲಿಂದ ಅರೈಸ್ ಆಗುತ್ತೆ ಅಂದರೆ ರ್ಯಾಚಿಸ್ ಇಂದ ಅರೈಸ್ ಆಗುತ್ತೆ. ಏನು ಈ ರೀತಿ ಅಂತ ಅಂದ್ರೆ, ನೋಡಿ ಡಯಾಗ್ರಾಮ್ ಬರೀತೀವಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಇದು ರ್ಯಾಚಿಸ್ ಕಡ್ಡಿ ಇದೆಯಲ್ಲ, ಇದನ್ನ ರ್ಯಾಚಿಸ್ ಅಂತ ಕರಿತೀವಿ. ಈ ರ್ಯಾಚಿಸ್ ಮೇಲೆ ಏನಾಗಿರುತ್ತೆ, ಈ ರೀತಿ ಲೀಫ್ ಅರೈಸ್ ಆಗಿರುತ್ತೆ. ಈ ಅರೈಸ್ ಆಗಿರುವ ಲೀಫ್ನ ನಾವು ಲೀಫ್ಲೆಟ್ಸ್ ಅಂತ ಕರಿತೀವಿ.
this is compound leaf. In compound leaf there is not a single leaf, ಒಂದೇ ಒಂದು ಲೀಫ್ ಇರುವುದಿಲ್ಲ. ಸೊ ಆ ಲೀಫ್ ಲಮೈನ್ ಏನಾಗಿರುತ್ತೆ ಅಂದರೆ ಡಿವೈಡ್ ಆಗಿ ಮೆನಿ ನಂಬರ್ ಆಫ್ ಲೀವ್ಸ್ ಆಗಿರುತ್ತೆ. ಆ ಮೆನಿ ನಂಬರ್ ಆಫ್ ಲೀವ್ಸ್ನ ನಾವು ಲೀಫ್ಲೆಟ್ಸ್ ಅಂತ ಕರಿತೀವಿ. ಈ ಲೀಫ್ಲೆಟ್ಸ್ ಎಲ್ಲಿಂದ ಅರೈಸ್ ಆಗಿರುತ್ತೆ ಅಂದರೆ ದಿಸ್ ಲೀಫ್ಲೆಟ್ಸ್ ಆರ್ ಅರೈಸಸ್ ಫ್ರಮ್ ದಿ, ಇಲ್ಲಿಂದ ಅರೈಸ್ ಆಗಿರುತ್ತೆ ಅಂದರೆ ರ್ಯಾಚಸ್ ಇಂದ ಏನಾಗಿರುತ್ತೆ, ಈ ಲೀಫ್ಲೆಟ್ಸ್ ಏನಾಗಿರುತ್ತೆ ಅರೈಸ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದು ಒಂದು ಕಾಂಪೌಂಡ್ ಲೀಫ್ ಅಂದರೆ. ಸೊ ನಮಗೆ ಬೆಸ್ಟ್ ಎಕ್ಸಾಂಪಲ್ ಏನು ಬೇಕು ಕಾಂಪೌಂಡ್ ಲೀಫ್ ಹೇಳಬೇಕು ಅಂತಂದರೆ, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕರಿಬೇವಿನ ಗಿಡ. ನಾವು ಕರಿಬೇವಿನ ಸೊಪ್ಪು ಮನೇಲಿ ನೋಡಿರ್ತೀವಿ, ಗೊತ್ತಾಗ್ತಿದೆಯಾ? ಒಂದು ಕಡ್ಡಿ ಇರುತ್ತೆ, ಆ ಕಡೆ ಈ ಕಡೆ ಲೀಫ್ ಅರೈಸ್ ಆಗಿರುತ್ತೆ, ಹೌದಾ? ಆ ಎರಡು ಲೀಫ್ ಅರೈಸ್ ಆಗಿರುತ್ತಲ್ಲ, ಪೂರ್ತಿ ಎಲೆಗಳೇನು ಕರಿತೀವಲ್ಲ ಅದನ್ನ ಲೀಫ್ಲೆಟ್ಸ್ ಅಥವಾ ಪಿನ್ನೆ ಅಂತ ಕರಿತೀವಿ. ಆ ಕಡ್ಡಿ ಇರುತ್ತಲ್ಲ ಅದನ್ನ ಏನಂತ ಕರಿತೀವಿ ಅಂದರೆ ರ್ಯಾಚಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಕಾಂಪೌಂಡ್ ಲೀಫ್ ಈಸ್ ಆರ್ ಆಫ್ ಟೂ ಟೈಪ್ಸ್. One is pinnately compound leaf and another one is palmately compound leaf. In pinnately compound leaf, pinnately compound leaf ಯಾವ ರೀತಿ ಲೀಫ್ ಇರುತ್ತೆ ಅಂದರೆ, in pinnately compound leaf the leaflets are arises or present on both the side of branches. In pinnately compound leaf, the leaflets present on both sides of branches, and these leaflets are arranged in acropetal manner. Here the leaflets are arranged in acropetal manner. So ಎರಡು ಲೈನ್ ಇದೆ. ಸೊ ಮೊದಲ ಲೈನ್ ಏನು, the leaflets are present on both the side of branches. ಇದು ರ್ಯಾಚಸ್ ಅಂತ ಅನ್ಕೊಂಡ್ರೆ ಎರಡೂ ಸೈಡ್ ಅಲ್ಲೂ ಏನಾಗಿರುತ್ತೆ, ಲೀಫ್ಲೆಟ್ಸ್ ಪ್ರೆಸೆಂಟ್ ಇರುತ್ತೆ. ಗೊತ್ತಾಗ್ತಿದೆಯಾ? The leaflets they are present on both the side of branches. ಎರಡು ಸೈಡ್ ಅಲ್ಲೂ ಇದೆ. ಸೊ ಎರಡನೇದೇನು, the leaflets are arranged in acropetal manner. acropetal manner ಅಂದ್ರೆ ಏನು, older leaf at the base and younger leaf at the tip region. ಗೊತ್ತಾಗ್ತಿದೆಯಾ? ಇದನ್ನ ನಾವು pinnately compound leaf ಅಂತ ಕರಿತೀವಿ. ಎಕ್ಸಾಂಪಲ್ neem, rose, then curry leaves ಅಂದ್ರೆ ಕರಿಬೇವಿನ ಗಿಡ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಸೆಕೆಂಡ್ ಒನ್ palmately compound leaf. ಸೊ ಇನ್ ಸೆಕೆಂಡ್ ಒನ್ palmately compound leaf. So next second one is palmately compound leaf. In palmately compound leaf, once again I will rub the board. Next second one is palmately compound leaf. In palmately compound leaf, the leaflets are arranged on the common point. Arranged or present, actually arranged ಅಂತಂದ್ರೂ ಇದೆ, present ಅಂತಂದ್ರೂ ಒಂದೇ ಬರುತ್ತೆ. Here the leaflets are present or arranged or develops from the common point. ಎಲ್ಲಿಂದ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಕಾಮನ್ ಪಾಯಿಂಟ್ ಇಂದ ಏನಾಗುತ್ತೆ, they will develop. So if you see this, the palmately compound leaf ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ರೀತಿ ಇರುತ್ತೆ. Usually the palmately compound leaves are developed from the tip of petiole. Usually the palmately compound leaf develops from
ಟಿಪ್ ಆಫ್ PTO. ಇಲ್ಲಿಂದ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ PTOನ ಟಿಪ್ಪಿಂದ ಏನಾಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ. ಎಕ್ಸಾಂಪಲ್ ಫಾರ್ ಪಾಮಿಟ್ಲಿ ಕಾಂಪೌಂಡ್ ಲೀಫ್, oxalis, then silk cotton. Okay, they are the example for palmately compound leaf. So pinnately compound leaf ಮತ್ತೆ palmately compound leaf ಆದ್ಮೇಲೆ next we go on with the next category, that is phyllotaxy. Next, phyllotaxy. Phyllotaxy ಅಂದ್ರೇನು? Phyllotaxy, it is defined as the arrangement of leaves on stem. ಸ್ಟೆಮ್ಮಿನ ಮೇಲೆ ಎಲೆಗಳು ಯಾವ ರೀತಿ ಅರೇಂಜ್ ಆಗಿರುತ್ತೋ ಅದನ್ನ ಹೇಳುವುದೇ phyllotaxy. So, phyllotaxy is defined as the arrangement of leaves on stem is known as phyllotaxy. ಸ್ಟೆಮ್ಮಿನ ಮೇಲೆ ಎಲೆಗಳು ಯಾವ ರೀತಿ ಅರೇಂಜ್ ಆಗಿರುತ್ತೋ ಅದನ್ನ phyllotaxy ಅಂತ ಕರಿತೀವಿ. So in this phyllotaxy there are 3 types. phyllotaxy ಮೂರು ರೀತಿ ಇದೆ. So alternate phyllotaxy, opposite phyllotaxy and ordered phyllotaxy. ಗೊತ್ತಾಗ್ತಿದೆಯಾ? First we are going to discuss about the first type, that is alternate phyllotaxy. First one, so alternate ಅಂದ್ರೆ ಏನು? ಒಂದಾದ್ಮೇಲೆ ಒಂದು ಅಂತ ನಮಗೆ ಗೊತ್ತಿದೆ. ಸೊ ಇನ್ ಆಲ್ಟರ್ನೇಟ್ phyllotaxy, in which the leaves arrange on the stem, in which the leaves arrange on the stem in alternate manner. The leaves arrange on the stem in alternate manner. ಸೊ ಏನಾಗುತ್ತೆ, ಆಲ್ಟರ್ನೇಟ್ ಆಗಿ ಅರೇಂಜ್ ಆಗಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ದೇರ್ ಈಸ್ ಓನ್ಲಿ ಒನ್ ಲೀವ್ ಅರೈಸಸ್ ಫ್ರಮ್ ದಿ ನೋಡಲ್ ರೀಜನ್. ಸೊ ಒಂದು ನೋಡಿಂದ ಒಂದೇ ಒಂದು ಎಲೆ ಮಾತ್ರ ಅರೈಸ್ ಆಗುತ್ತೆ. ಸೊ ಯಾವ ರೀತಿ ಇರುತ್ತೆ ಅಂದರೆ ಆಲ್ಟರ್ನೇಟ್ phyllotaxy ನೋಡಿ, ಸ್ಟೆಮ್ ಬರೆದಿದ್ದೀನಿ, ನೋಟ್ಸ್ ಮತ್ತು ಇಂಟರ್ ನೋಟ್ಸ್ ಇದೆ ನೋಡಿ. ಈ ಒಂದು ನೋಡಿಂದ ಒಂದು ಲೀಫ್ ಈ ಕಡೆ ಇದ್ರೆ ಇನ್ನೊಂದು ಲೀಫ್ ಈ ಕಡೆ ಇರುತ್ತೆ, ಆಲ್ಟರ್ನೇಟ್. ಸೊ ಇನ್ನೊಂದು ಈ ಕಡೆ ಇರುತ್ತೆ. ಗೊತ್ತಾಗ್ತಿದೆ ನೋಡಿ. ಸೊ ಒಂದು ಆದ್ಮೇಲೆ ಒಂದು ಜಿಗ್ಜಾಗ್ ಪೋರ್ಷನ್ ಅಲ್ಲಿ ಗೊತ್ತಾಗ್ತಿದೆಯಾ? ಈ ರೀತಿ ಲೀವ್ಸ್ ಅರೇಂಜ್ ಆಗಿದ್ರೆ ಅಥವಾ ಅರೇಂಜ್ ಆಗಿದ್ರೆ ಸ್ಟೆಮ್ ಮೇಲೆ ಅದನ್ನು ಆಲ್ಟರ್ನೇಟ್ phyllotaxy ಅಂತ ಕರಿತೀವಿ. ನೋಡಿ, ಒಂದು ನೋಡಿಂದ ಒಂದೇ ಎಲೆ ಬಂದಿದೆ, ಈ ಕಡೆ ಎಲೆ ಬಂದಿಲ್ಲ ನೋಡಿ, ಈ ಕಡೆ ಎಲೆ ಬಂದಿದೆ, ಈ ಕಡೆ ಎಲೆ ಬಂದಿಲ್ಲ, ಈ ಕಡೆ ಪೋರ್ಷನ್ ಅಲ್ಲಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ನೌನ್ ಆಸ್ ಆಲ್ಟರ್ನೇಟ್ phyllotaxy. ಎಕ್ಸಾಂಪಲ್ ಹೈಸಿಸ್, ದಾಸವಾಳ. ಸೊ ನೆಕ್ಸ್ಟ್ second type of phyllotaxy is opposite phyllotaxy. So in opposite phyllotaxy, the leaves arrange on both the sides of the stem in opposite manner. Leaves arrange on both the sides of stem in opposite manner. The leaves arrange on both the sides of stem in opposite manner.
ಸೊ ಯಾವ ರೀತಿ ಅಂತ ಅಂದ್ರೆ ನೋಡಿ, ಸ್ಟೆಮ್ ಇದೆ, ನೋಡ್ಸ್ ಇದೆ. ಸೊ ನೋಡಿ, ಇಲ್ಲಿಂದ ಒಂದು ಲೀಫ್ ಅರೈಸ್ ಆಗ್ತಿದೆ, ಇಲ್ಲಿಂದಾನು ಇನ್ನೊಂದು ಲೀಫ್ ಅರೈಸ್ ಆಗಿದೆ. ಸೊ ಇಲ್ಲಿಂದಾನು ಎಲೆ ಅರೈಸ್ ಆಗಿದೆ, ಅದೇ ರೀತಿ ಇಲ್ಲಿಂದಾನು ಅರೈಸ್ ಆಗ್ತಾ ಇದೆ. ಗೊತ್ತಾಗ್ತಿದೆಯಾ? ಸೊ ಹಿಯರ್ the leaves arise on both the sides of the stem on opposite manner, and very important, two nodes arises, two leaves arises from a node. So here very important, arises from node. ಸೊ ಆಲ್ಟರ್ನೇಟ್ ಫಿಲೋಟ್ಯಾಕ್ಸ್ ಅಲ್ಲಿ ಒಂದು ನೋಡಿಂದ ಒಂದೇ ಲೀಫ್ ಬರ್ತಿತ್ತು, ಇಲ್ಲಿ ಎರಡು ಲೀಫ್ ಬರ್ತಿದೆ ಒಂದು ನೋಡಿಂದ. ಗೊತ್ತಾಗ್ತಿದೆಯಾ? ಸೊ ಎಕ್ಸಾಂಪಲ್ ಫಾರ್ ಆಪೋಸಿಟ್ ಫಿಲೋಟ್ಯಾಕ್ಸಿ, ಎಕ್ಸಾಂಪಲ್ ಹೇಳೋದಾದ್ರೆ ಗಾವಾ ಅಂದ್ರೆ ಪೇರಳೆ ಗಿಡ, ಗಾವಾ. ದೆನ್ ಕ್ಯಾಲಟ್ರೋಪಿಸ್, ಕ್ಯಾಲಟ್ರೋಪಿಸ್ ಅಂದ್ರೆ ಎಕ್ಕದ ಗಿಡ. ಇನ್ ಬೋತ್ ದ ಪ್ಲಾಂಟ್ಸ್ ವಿ ಅಬ್ಸರ್ವ್ ಆಪೋಸಿಟ್ ಫಿಲೋಟ್ಯಾಕ್ಸಿ. Next, third type of phyllotaxy is whorled phyllotaxy. In whorled phyllotaxy, the leaflets arrange or present in group. ಎರಡು ಮೂರು ಲೀಫ್ಲೆಟ್ಗಳು ಸೇರಿ ಏನಾಗಿರುತ್ತೆ, ಒಟ್ಟಿಗೆ ಇರುತ್ತೆ. ಸೊ ಇನ್ whorled phyllotaxy, whorled ಅಂದ್ರೆ ಗ್ರೂಪ್ ಅಂತ ಅರ್ಥ. ಸೊ ಇನ್ whorled phyllotaxy, two or more leaflets arranged in groups. ಏನಾಗಿರುತ್ತೆ, ಗ್ರೂಪ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಎಕ್ಸಾಂಪಲ್ for whorled phyllotaxy is ನೀರಿಯಂ, ಕಣಂಗ ಗಿಡ. ಸೊ ನಾವು ನೀರಿಯಂ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಟೆಮ್ ನೋಡಲ್ ರೀಜನ್ ಇರುತ್ತೆ. ಸೊ ಒಂದು ಕಡೆ ಈ ರೀತಿ ಎರಡು ಮೂರು ಎಲೆಗಳು ಒಟ್ಟಿಗೆ ಅರೇಂಜ್ ಆಗಿರುತ್ತೆ. ಗೊತ್ತಾಗ್ತದೆ? ಈ ರೀತಿ ಅರೇಂಜ್ ಆಗಿದ್ರೆ ಇದನ್ನು ನಾವು whorled phyllotaxy ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ phyllotaxy. So next, after phyllotaxy, we are move on with the leaf modifications. Last part of the leaf, that is leaf modifications.